ಮನುಷ್ಯ ಹುಟ್ಟಿದ ದಿನಾಂಕ. ಬಾ ನನ್ಗಂತೂ ಟ್ರೈಲರ್ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಆಕ್ಚುಲಿ. ಗುರು ಇದೆಲ್ಲ ಬಿಟ್ಟಾಕು, ಟ್ರೈಲರ್ ಚೆನ್ನಾಗಿದೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಆದ್ರೆ ಇದು ಏನ್ ಸೀನಪ್ಪ ಸರ್. ಅರ್ಜುನ್ ಧರ್ಮಿ ಸರ್ ನಮಸ್ಕಾರ. ಶಿವಣ್ಣನ ಈ ಗೆಟಪ್ ಅಲ್ಲಿ ಅಬ್ಬಬ್ಬ ಅಮೇಝಿಂಗ್. ನೋಡಿದ ತಕ್ಷಣ ಒಂದು ಕ್ಷಣ ಏನಿದು ಹಿಂಗೆ, ಏನ್ ಪಾತ್ರ ಅದು, ಯಾವ ತರ. ನಾರ್ಮಲ್ ಆಗಿ ಸಿನಿಮಾ ಈ ತರ ಒಂದು ದೊಡ್ಡ ದೊಡ್ಡ ಸಿನಿಮಾ ಬರ್ಬೇಕಾದ್ರೆ ಸ್ಪಾಯ್ಲರ್ಸ್ ತುಂಬಾ ಜನ ಇರ್ತಾರೆ. ಒಬ್ರು ರಾವಣ ಅಂತೆ, ಒಬ್ರು ಶಿವ ಅಂತೆ, ಇನ್ನೊಬ್ರು ಮನುಷ್ಯ ಅಂತೆ, 45 ವರ್ಷ 45 ದಿನ ಅವ್ರು ಟೈಮ್ ಕೊಡ್ತಾರಂತೆ ಭೂಮಿಗೆ ಹೋಗಕ್ಕೆ, ಅಲ್ಲಿ ಒಳಗ್ ಮಾಡ್ಬೇಕಂತೆ ಏನೇನೋ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ಈ ಸೀನು, ಏನ್ ಸೀನು. ಉಪೇಂದ್ರ ಸರ್ದಂತೂ ಯಪ್ಪ ಕಿಲ್ಲಿಂಗ್. ಒಂದೆರಡು ಸೀನ್ ಬರುತ್ತೆ, ಮೈಯೆಲ್ಲ ಜುಮ್ ಅನ್ಸ್ಬಿಡ್ತು. ಅಂಡ್ ಸ್ಟೋರಿ ಲೈನ್ ನಿಜ ನಂಗಂತೂ ದೇವ್ರನೇ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಅಂದ್ರೆ ಸ್ವಲ್ಪ ಗೊತ್ತಾಗಿದೆ. ಸೊ 100% ಮೋಸ್ಟ್ಲಿ ಅದಾಗಿರ್ಲೂಬಹುದು, ಆಗದೇನೆ ಇರ್ಬೋದು. ಬಟ್ ನಿಜ ಹೇಳ್ತೀನಿ, ಪ್ರತಿಯೊಂದು ಸೀನ್ ಸಹ ನೆಕ್ಸ್ಟ್ ಲೆವೆಲ್ ಹಾಲಿವುಡ್ ರೇಂಜ್ ಇದೆ. ನಾನಂತೂ ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಆಕ್ಚುಲಿ ಈ ತರ ಟ್ರೈಲರ್ ಇರುತ್ತೆ ಅಂತ. ಬಟ್ 100% ಟ್ರೈಲರ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಕೊಟ್ಟಿದ್ದಾರೆ ಅರ್ಜುನ್ ಧರ್ಮಿ ಸರ್. ಇನ್ನ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು, ನಂಗೆ ಗೊತ್ತಿಲ್ಲ. ಏನಕ್ಕಂದ್ರೆ ಶಿವಣ್ಣ ಅವ್ರ ಎಂಟ್ರಿ, ಪಿ ಸರ್ ಎಂಟ್ರಿ, ರಾಜ್ವಿ ಶೆಟ್ಟಿ ಸರ್ ಎಂಟ್ರಿ, 3 ಜನದ ಎಂಟ್ರಿ ನೋಡೋಷ್ಟರಲ್ಲೇ ಮೋಸ್ಟ್ಲಿ ಸಿನಿಮಾ ಅರ್ಧ ಸಿನಿಮಾ ಮುಗ್ದಾಗಿರುತ್ತೆ ಅನ್ಸುತ್ತೆ. ಏನಕ್ಕಂದ್ರೆ ಆ ಲೆವೆಲ್ಗೆ 100% ಮಾಡಿರ್ತಾರೆ. ಸೊ ಗೊತ್ತಿಲ್ಲ, ನಾನಂತೂ ಟ್ರೈಲರ್ ಬಗ್ಗೆ ಬೇರೆ ಇನ್ನೇನು ಹೇಳಕ್ಕಿಲ್ಲ. ಸೂಪರ್ ಫ್ಯಾಂಟಾಸ್ಟಿಕ್, ನಂಗಂತೂ ಕಾಡ್ತಾ ಇದೆ ಟ್ರೈಲರ್. ಸೊ ಅದ್ರಲ್ಲೂ ಈ ಒಂದ್ 3-4 ಸೀನ್ಗಳಂತೂ ಫುಲ್ ಹಾಂಟಿಂಗ್ ಮಾಡ್ತಾ ಇದೆ. ಸೊ ಸಿನಿಮಾ 100% ಹಿಟ್ ಆಗೋದಂತೂ ನೋ ಡೌಟ್. ಹಿಸ್ಟ್ರಿ ಬರೆಯುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಇನ್ನೊಂದು ಲೆವೆಲ್ಗೆ ಅರ್ಜುನ್ ಧರ್ಮಿ ಸರ್ ಅಂತ ಡೈರೆಕ್ಟರ್ ಉಟ್ಕೊಂತಾರೆ. ಸೊ ಇದೇ ತಿಂಗಳು 25 ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲ ಥಿಯೇಟರ್ ನೋಡಿ. ಅಂಡ್ ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನಿಸ್ತು, ಯಾವ ಸೀನ್ ಸಿಕ್ಕಾಪಟ್ಟೆ ಹಾಂಟಿಂಗ್ ಆಯ್ತು. ಅಂಡ್ ಕೊನೆಯದಾಗಿ ಸೂರ್ಯ ಪ್ರವೀಣ್ ಅಂತ ನನ್ನ ಫ್ರೆಂಡ್, ಸೊ ಬ್ರದರ್, ಅವ್ರು ಸಹ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಮೇನ್ ರೋಲ್. ಸೊ ಆಲ್ ದಿ ಬೆಸ್ಟ್ ಸೂರ್ಯ ಪ್ರವೀಣ್ ಸರ್. ಅಂಡ್ ಥ್ಯಾಂಕ್ ಯು, ಬಾಯ್. ನಿಮ್ಗೆ ಹೇಗ್ ಇಷ್ಟ ಆಯ್ತು, ಏನಾಯ್ತು, ಏನ್ ಅನಿಸ್ತು 45 ಟ್ರೈಲರ್ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಅಂಡ್ ನಿಮ್ಮ ಒಪಿನಿಯನ್ ಸಹ ತಿಳಿಸಿ. ನಮಸ್ಕಾರ.